ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಫೈಟ್. ಸೊ ಒಂದು ರೀತಿಯಲ್ಲಿ ಇವರಿಬ್ಬರು ದಿಗ್ಗಜರು. ಈ ದಿಗ್ಗಜರ ನಡುವಿನ ಹೋರಾಟ ಇರುತ್ತಲ್ಲ, ಇದು ಕುತೂಹಲಕರವಾಗಿರುತ್ತೆ ಅಂತ. ಇವರನ್ನು ಒಂದು ಕಾಲದಲ್ಲಿ ಇವರು ಒಂದು ಜೋಡಿ ಎತ್ತುಗಳ ರೀತಿಯೂ ಇದ್ದರು ಸಮ್ಮಿಶ್ರ ಸರ್ಕಾರ ಇದ್ದಾಗ. ಹಾಗೆಯೇ ಇವರು ಫೈಟ್ ಇದೆಯಲ್ಲ, ಈ ಫೈಟು ಎಲ್ಲಿವರೆಗೆ ಬಂತು ಅನ್ನೋದು ಈಗ ಅದು ಪತ್ರ ಸಮರದವರೆಗೆ ಬಂದು ತಲುಪಿದೆ. ಸೊ ಹೇಳ್ತಾ ಇದ್ರು, ಚಾಲೆಂಜ್ ಕೊಡ್ತಾ ಇದ್ರು, ಪಂಥಾಹ್ವಾನ ನೀಡ್ತಾ ಇದ್ರು, ಬನ್ನಿ 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 ಅಂತ. ಇದಕ್ಕಿದ್ದಾಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ಪತ್ರವನ್ನು ಬರೆದರು ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಅದು ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ 5 ಜನರ ತಂಡದೊಂದಿಗೆ 26ರಂದು ಕೂತು ಚರ್ಚೆ ಮಾಡೋಣ ಅನ್ನೋದು ಪತ್ರ. ಈ ಪತ್ರಕ್ಕೆ ತಕ್ಷಣ ಕುಮಾರಸ್ವಾಮಿಯವರು ಉತ್ತರ ಕೂಡ ನೀಡಿದರು. 26ಕ್ಕೆ ನನಗೆ ಬೇರೆ ಬೇರೆ ಕೆಲಸ ಇದೆ ಕಂಡ್ರೆ 26ಕ್ಕಾಗಲ್ಲ, 27 ಮಾತಾಡೋಣ. ಆದರೆ ಅದು ವಿಧಾನಸೌಧದಲ್ಲಿ ಅಲ್ಲ, ಜನರ ನಡುವೆ ಮಾತನಾಡಬೇಕು, ರೈತರ ನಡುವೆ ಮಾತನಾಡಬೇಕು. ಆದ್ದರಿಂದ ಏನು ಬಿಡದಿ ಪ್ರದೇಶ ಎಲ್ಲಿದೆ, ಎಲ್ಲಿ ಯೋಜನೆ ಬರುತ್ತೆ ಅಲ್ಲಿಗೆ ಬನ್ನಿ, ಹಳ್ಳಿಗಳ ಹೆಸರೇ ಹೇಳಿದರು. ಇದಕ್ಕೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನಿರಬಹುದು? ಹಾಗಿದ್ದರೆ ಮುಖ್ಯಮಂತ್ರಿಗಳು ಜನರ ನಡುವೆ ಹೋಗ್ತಾರೆ ಅಲ್ಲಿಗೆ? ಐ ಹ್ಯಾವ್ ಮೈ ಓನ್ ಡೌಟ್ಸ್. ಸೊ ಅದರಿಂದ ಇಬ್ಬರೂ ಕೂಡ ರಾಜಕೀಯದ ಆಟ ಆಡ್ತಿದ್ದಾರೆ. ಇಬ್ಬರದು ಆಟವೇ, ಅದಕ್ಕೆ ಅವರದೇ ಆದ ಕಾರಣಗಳಿವೆ. ನಿನ್ನೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಕೆಲವು ಮಹತ್ವದ ಅಂಶಗಳನ್ನು ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. 2006ರ ಸಂದರ್ಭ. ಯಾಕೆಂದರೆ ಬಹಳ ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು, ಈ ಯೋಜನೆ ನಿಮ್ಮದೇ ಕಣ್ರಿ, ನಂದಲ್ಲ, ನಾನು ಮುಂದುವರಿಸಿದ್ದೇನಷ್ಟೇ, ಆಯಿತಾ, ನಿಮ್ಮ ಯೋಜನೆಯನ್ನು ಮುಂದುವರಿಸಿದ್ದೀನಿ ಅನ್ನುವ ಮಾತನ್ನು ಹೇಳ್ತಾ ಬಂದಿದ್ದಾರೆ. ಇದೊಂಥರ ಭಾಳ ಡಿಫೆನ್ಸಿವ್ ಆದ ಬ್ಯಾಟಿಂಗ್ ಟೈಪ್ ಕಾಣುತ್ತೆ. ಇದಕ್ಕೆ ಕುಮಾರಸ್ವಾಮಿ ನಿನ್ನೆ ಕೊಟ್ಟ ಉತ್ತರ ಅದು ಕುತೂಹಲಕರವಾದ್ದು. ಅಲ್ಲ ಸ್ವಾಮಿ, 2006ರಲ್ಲಿ ಈ ಯೋಜನೆ ಮಾಡಬೇಕು ಅಂತ ಹೊರಟಿದ್ದೆ ನಿಜ, ನಾನು ನಂತರ ನಿಲ್ಲಿಸಿದೆ. ಆಗ ನೀವೇನು ಮಾಡಿದ್ರಿ? ಸೊ ಈ ಯೋಜನೆಯನ್ನು ವಿರೋಧ ಮಾಡಿದವ್ರು ಯಾರು? ಬಿಡದಿಯಲ್ಲಿ ಮಾಡ್ತೀನಿ ಅಂತ 2006ರಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಮಾಡಿದ್ರು, ಸಿದ್ದರಾಮಯ್ಯನವರು ವಿರೋಧ ಮಾಡಿದ್ರು, ತಾವು ವಿರೋಧ ಮಾಡಿದ್ರಿ. ಸರಿಯಪ್ಪ, ರೈತರಿಗೇನೋ ತೊಂದರೆ ಆಗತ್ತೆ ಅಂತ ನಿಲ್ಲಿಸಿದ್ವಿ. ಆಗ ತಾವೊಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಿದ್ರಿ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ. ಆ ಸಮಿತಿಯ ವರದಿ ಎಲ್ಲೋಯ್ತು ಸಾರ್? ಇದು ಕುಮಾರಸ್ವಾಮಿ ಅವರು ಕೇಳಿದ ಪ್ರಶ್ನೆ. ಏನು ಗೊತ್ತಾ, ಈ ಇಬ್ಬರು ಮದಗಜಗಳಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಮತ್ತು ವಿರೋಧಿಸುವುದಕ್ಕೆ ಅವರದೇ ಆದ ರಾಜಕೀಯ ಕಾರಣಗಳಿವೆ. ರೈತರನ್ನು ಇಬ್ಬರು ಕೂಡ ಒಂದು ರೀತಿಯ ಅಸ್ತ್ರವನ್ನಾಗಿ ಬಳಸ್ಕೊತಾ ಇದ್ದಾರೆ ಅಂತ. ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಮಾತನಾಡ್ತಾರೆ, ಅಲ್ಲ ಅಭಿವೃದ್ಧಿ ಮಾಡ್ತೀವಿ, AICT ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಎಲ್ಲವೂ ಬೆಂಗಳೂರು ಪಕ್ಕದಲ್ಲೇ ಆಗಬೇಕಾ ಅನ್ನುವ ಪ್ರಶ್ನೆ ಇದೆ. ಯಾಕೆ ಬೇರೆ ಕಡೆ ಆಗಲ್ಲ? ಉತ್ತರ ಕರ್ನಾಟಕವನ್ನು ತಾವು ನಿರ್ಲಕ್ಷಿಸಿ ಮುಗಿದೋಗ್ಬಿಟ್ಟಿದೆ, ತಾವು ಮಾತಾಡ್ತಾನೂ ಇಲ್ಲ. ಈ ಕಾಂಗ್ರೆಸ್ ಈ ಹೊಸ ಸರ್ಕಾರ ಬಂದ ಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ನೀವು ಯಾವ ರೀತಿಯ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀರಿ? ಕಿತ್ತೂರು ಕರ್ನಾಟಕಕ್ಕೆ ಯಾವ ರೀತಿಯ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ? ತಮ್ಮ ಸಚಿವ ಸಂಪುಟದ ಈ 13 ಜನರಲ್ಲಿ ರಿಪ್ರೆಸೆಂಟೇಷನ್ ಎಲ್ಲಿದೆ? ಇದು ಭಾಳ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ಹಳೆ ಮೈಸೂರು ಸೆಂಟ್ರಿಕ್ ಆದ ಸರ್ಕಾರನ? ಉತ್ತರ ಕರ್ನಾಟಕದ ಬಗ್ಗೆ ಇವರಿಗೆ ಕನಿಷ್ಠ ಕಾಳಜಿ ಕಳಕಳಿ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದೇ ರೀತಿ ಎಲ್ಲ ಯೋಜನೆಗಳನ್ನು ನಿಮ್ಮದು ಎಲ್ಲ ಯಾಕೆ ಬೆಂಗಳೂರಿನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ? ಬೆಂಗಳೂರಲ್ಲಿ ಓಡಾಡೋಕ್ಕಾಗಲ್ಲ ಕಣ್ರಿ. ಇಲ್ಲಿ ಯಾವ ಸ್ಥಿತಿ ಇದೆ ಅಂತ, ಅಂಥ ಹಾರಿಬಲ್ ಸ್ಥಿತಿ ಇದೆ. ಯಾಕೆ ಡೈವರ್ಸಿಫೈ ಮಾಡಲ್ಲ ನೀವು? ಅಭಿವೃದ್ಧಿ ಇಡೀ ಕರ್ನಾಟಕ ಅಭಿವೃದ್ಧಿ ಆಗಬೇಕೋ, ಬೆಂಗಳೂರು ಮಾತ್ರ ಅಭಿವೃದ್ಧಿ ಆಗಬೇಕೋ? ಅಭಿವೃದ್ಧಿಯ ನಿಮ್ಮ ಮಾನದಂಡ ಯಾವುದು? ಕರ್ನಾಟಕದ ಜನಕ್ಕೆ ಉತ್ತರ ಕೊಡಬೇಕಲ್ವ ನೀವು? ನೀವು ಕೇವಲ ಹಳೆ ಮೈಸೂರು ಪ್ರದೇಶ ಮಾತ್ರ ಕರ್ನಾಟಕ ಅಂದ್ಕೊಂಡ್ರೆ, ಕೇವಲ ಬೆಂಗಳೂರು ಸುತ್ತಮುತ್ತಲು ಮಾತ್ರ ಕರ್ನಾಟಕ ಅಂದ್ಕೊಂಡ್ರೆ ಉತ್ತರ ಕರ್ನಾಟಕದ ಜನ ಎದ್ದು ನಿಲ್ತಾರೆ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ
ಒಂದು ತಾಳ್ಮೆಗೆ ಮಿತಿ ಇರುತ್ತೆ. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ನೀವು ನಮ್ಮ ಹೈದರಾಬಾದ್ ಕರ್ನಾಟಕ, ಈಗೇನೇನು ಕಲ್ಯಾಣ ಕರ್ನಾಟಕ ಅಂತ ಕರಿತೀರಿ, ಆ ಪ್ರದೇಶದ ಒಂದು ಹಳ್ಳಿಗೂ ಹಳೆ ಮೈಸೂರು ಪ್ರದೇಶದ ಒಂದು ಹಳ್ಳಿಗೂ ತಾವು ಹೋಲಿಸಿ ನೋಡಿ. ಅಭಿವೃದ್ಧಿಯ ತಾರತಮ್ಯ ಭಾಳ ಸ್ಪಷ್ಟವಾಗಿ ಗೋಚರಿಸುತ್ತೆ ಅಲ್ವಾ. ಸೊ ಇಡೀ ಕರ್ನಾಟಕವನ್ನು ಒಂದೊಂದು ಯಾಕೆ ನೋಡೋಕ್ಕಾಗಲ್ಲ? ಯಾಕೆ ಬೆಂಗಳೂರು ಸೆಂಟ್ರಿಕ್ ಆಗಿದ್ದೀರಿ? ಇದು ಪ್ರಶ್ನೆ. ಸೊ ಇದಕ್ಕೆ ಬೇರೆ ಬೇರೆ ಆರೋಪಗಳು ಬರ್ತಾಯಿವೆ. ಇದು ಒಂಥರ ರಿಯಲ್ ಎಸ್ಟೇಟ್ ಆಗಿ ಮಾಡಿದ್ದು ಅಂತ ಕುಮಾರಸ್ವಾಮಿಯವರು ಆರೋಪ ಮಾಡಿದ್ದಾರೆ. ಸುಳ್ಳು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹೌದೋ ಅಲ್ವೋ ಅಂತ. ಇವತ್ತಿನ ರಾಜಕಾರಣಿಗಳ ಅವರ ಸೆಕೆಂಡ್ ಬಿಸ್ನೆಸ್ ಅಂದರೆ ರಿಯಲ್ ಎಸ್ಟೇಟು. ಈಗ ನೋಡಿ, ಇರುವ ಶಾಸಕರಲ್ಲಿ ಎಷ್ಟು ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ನೋಡಿ. ಸೊ ರಾಜಕಾರಣ ಅನ್ನೋದಿದೆಯಲ್ಲ, ಅದೊಂದು ವ್ಯವಹಾರವಾಗಿ ಬದಲಾದಂಥ ಸಂದರ್ಭ ಇದು. ಸೊ ಹಾಗಿದ್ರೆ ಡಿ ಕೆ ಸಮಸ್ಯೆ ಮತ್ತು HDK ಸಮಸ್ಯೆ ಏನು ಅನ್ನೋದು ನೋಡೋಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಯೋಜನೆಗೆ ಕಮಿಟ್ ಆಗಿದ್ದಾರೆ. ಐ ವಿಲ್ ಯೂಸ್ ಕಮಿಟ್ ಇಂಟು ಇನ್ವರ್ಟೆಡ್ ಕಾಮಾ. ಯಾರಿಗೆ ಕಮಿಟ್ ಆಗಿದ್ದಾರೆ? ಯಾಕೆ ಕಮಿಟ್ ಆಗಿದ್ದಾರೆ? ಕಮಿಟ್ ಮಾಡಿಸಿದವ್ರು ಯಾರು? ಕಮಿಟಿಗೆ ಕಾರಣ ಏನು? ನಾನು ಹೇಳಲ್ಲ, ಯಾಕಂದರೆ ಹೇಳಕ್ಕೆ ಸಾಕ್ಷ್ಯಾಧಾರಗಳಿಲ್ಲ. ಮುಖ್ಯಮಂತ್ರಿ ಇಸ್ ಕಮಿಟೆಡ್ ಟು ಸಮಥಿಂಗ್ ದ ಯೋಜನೆಗೆ. ಇನ್ನು ಸನ್ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ರೈತರ ಬಗ್ಗೆ ಪ್ರೀತಿ ಇಲ್ಲ ಅಂತ ನಾನು ಹೇಳಲ್ಲ, ಇದೊಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡಂತೆ ಕಾಣುತ್ತೆ. ನೀವು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ರೀತಿಯ ವರ್ತನೆ, ಒಂದು ಸ್ಟ್ಯಾಂಡ್ ತಗೋತೀರಿ, ಹೋದ ತಕ್ಷಣ ವಿರೋಧ ಪಕ್ಷಕ್ಕೆ ಹೋದ ತಕ್ಷಣ ಇನ್ನೊಂದು ಸ್ಟ್ಯಾಂಡ್ ತಗೋತೀರಿ. ಅಲ್ಟಿಮೇಟ್ಲಿ ರಾಜಕಾರಣಿಗಳು ಸ್ಟ್ಯಾಂಡು ಅಂದರೆ ಬಸ್ ಸ್ಟ್ಯಾಂಡ್, ಯಾವ ಬಸ್ ಬಂತ ಹತ್ಕೊಂಡು ಹೋಗು, ಈ ಸ್ಥಿತಿ ಬಂದು ತಲುಪದಂತೆ ಕಾಣುತ್ತೆ ಅಂತ ಇಬ್ಬರದು ಕೂಡ. ಇನ್ನು ಇವರಿಗೆ ಎಲ್ಲಿ ಭೇಟಿ ಮಾಡಬೇಕು ಅನ್ನೋದು ಇವ್ರ ಮೂಲಭೂತ ಸಮಸ್ಯೆ. ವಿಧಾನಸೌಧನೋ ಅಥವಾ ಆ ಯೋಜನೆ ಬರುವ ಹಳ್ಳಿಗಳು, ಈ ಸಮಸ್ಯೆ ಬಗೆಹರಿ ಲಕ್ಷಣ ಕಾಣಲ್ಲ. ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೆ ಹೋಗಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗನ್ಸೋ ಹಾಗೆ ಅವ್ರ ಹಳ್ಳಿಗಳಿಗೆ ಬರಲ್ಲ. ಅಲ್ಲಿ ಬಂದರೆ ಜನರ ಎದುರಿಸಬೇಕಾಗುತ್ತೆ. ಹಾಗಿದ್ದರೆ ಸೊ ರೈತರ ನಡುವೆ ನಿಂತು ಮಾತನಾಡೋಕ್ಕೆ ಯಾಕೆ ಸಾಧ್ಯ ಆಗಲ್ಲ ರಾಜಕಾರಣಿಗಳಿಗೆ ಅಂತ ಇದು ಪ್ರಶ್ನೆ ಅಲ್ವಾ. ವಿಧಾನಸೌಧ ದಟ್ ಅಲ್ಲಿ ಪೊಲೀಸರು ಇರ್ತಾರೆ, 4 ಜನ 5 ಜನ ಬಂದು ಮಾತಾಡ್ಬಿಟ್ಟು ಏನು ಪ್ರಯೋಜನ ಆಗುತ್ತೆ? ವಾಟ್ ಐ ಬಿಲೀವ್, ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೊರಟು ಬಿಡಬೇಕು. ಅವ್ರ ಹೇಳೋ ಪ್ರಕಾರ 80% ಜನ ಆ ಪ್ರದೇಶದಲ್ಲಿ ರೈತರು ಒಪ್ಪಿದ್ದಾರೆ ಬಿಡದಿ ಈ ಯೋಜನೆಗೆ ಅಲ್ವಾ, ಟೌನ್ಶಿಪ್ ಯೋಜನೆಗೆ. ಇನ್ಯಾಕೆ ಭಯ? 80% ಜೊತೆ ಜನ ಮುಖ್ಯಮಂತ್ರಿಗಳ ಜೊತೆಗೆ ಇದ್ದಾರೆ ಅಂತಾದರೆ ಮುಖ್ಯಮಂತ್ರಿಗಳು ಈ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿಬಿಡಲಿ. ಕುಮಾರಣ್ಣಗೆ ಅಣ್ಣಯ್ಯ ಬಂದೆ ನಡಿಯಪ್ಪ ಹೋಗ್ಬಿಡೋಣ, ರೈತರ ಎದುರಿಗೆ ಮಾತಾಡೋಣ. ಯಾಕೆ ಹೇಳೋಕ್ಕಾಗಲ್ಲ? ವಿಧಾನಸೌಧ ಯಾಕೆ ಬೇಕು ಅಲ್ವಾ? 5 ಜನ ಯಾಕೆ ಬೇಕು? ಸೊ ಇದಕ್ಕೆ ಇವರಿಬ್ಬರು ಉತ್ತರ ಕೊಡಬೇಕಾಗಿದೆ. ಸೊ ಇವರು ಮುಖಾಮುಖಿಯಾಗಿ ಭೇಟಿ ಆಗ್ತಾರೋ ಇಲ್ವೋ ಅನ್ನೋದು ಒಂದಾದರೆ, ಇಬ್ಬರೂ ಕೂಡ ಒಂದು ಒತ್ತಡದ ತಂತ್ರವನ್ನು ಅನುಸರಿಸ್ತಾ ಇದ್ದಂಗೆ ಕಾಣುತ್ತೆ. ಇದು ಒತ್ತಡದ ತಂತ್ರ, ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಒತ್ತಡ ಹಾಕೋದು. ಅದಕ್ಕೆ ಮೂಲ ಕಾರಣ ರಾಜಕೀಯ ಹೊರತು ರೈತರು ಹೌದು ಅಲ್ವೋ ಅನ್ನೋದ್ರ ಬಗ್ಗೆ ನನಗೆ ಬಹಳ ಅನುಮಾನ ಇದೆ. ಇನ್ನು ಯಾವುದೇ ಒಂದು ಸರ್ಕಾರ ಇರಲಿ, ಅವರಿಗೆ ಅಭಿವೃದ್ಧಿಯ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇರಬೇಕು, ನಗರೀಕರಣದ ಬಗ್ಗೆ ಸ್ಪಷ್ಟ ಕಲ್ಪನೆ ಆಲೋಚನೆ ಇರಬೇಕು. ನಾವೇನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ನಗರಕ್ಕೆ ಒಂದು ಧಾರಣ ಶಕ್ತಿ ಅಂತ ಇರುತ್ತೆ. ಆ ಧಾರಣ ಶಕ್ತಿ ಎಷ್ಟು ಅನ್ನೋದು ಅರ್ಥ ಆಗಬೇಕು. ಇಲ್ಲದಿದ್ದರೆ ನಗರಗಳು ಸ್ಫೋಟಗೊಳ್ತವೆ, ಜನಸಂಖ್ಯೆಯಿಂದ ಸ್ಫೋಟಗೊಳ್ತವೆ. ಹಾಗೆಯೇ ಈ ಭಾರದಿಂದ ಇದು ಅಭಿವೃದ್ಧಿಯ ಭಾರ ಅಂತ ಕರ್ತೀವಿ. ಇದರ ಬದಲು ನೀವು ಹಳ್ಳಿಗಳಿಗೆ ಸುಧಾರಣೆ ಮಾಡೋಕ್ಕೆ ಯಾಕಾಗಲ್ಲ ನಿಮಗೆ? ಗ್ರಾಮಾಂತರ ಪ್ರದೇಶದ ಆರ್ಥಿಕತೆ ಇವತ್ತು ಹೇಗಿದೆ? ಗ್ರಾಮೀಣ ಪ್ರದೇಶದ ರೈತರು ಹೇಗಿದ್ದಾರೆ? ಅವ್ರ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ? ಅವರು ಬದುಕೋದಕ್ಕೆ ಏನು ಮಾಡ್ತಿದ್ದಾರೆ? ರೈತರ ಹೆಸರಿನಲ್ಲಿ ವೋಟ್ ತಗೊಂಡು ವಿಧಾನಸೌಧಕ್ಕೆ ಬರುವ ನೀವು ಗ್ರಾಮಾಂತರ ಪ್ರದೇಶದ ಬಗ್ಗೆ ನಿಮಗೊಂದು ಕನಸು ಇಲ್ಲ ಅಂತ. ನಿಮಗೆ ಯಾವ ಮಾದರಿಯ ಅಭಿವೃದ್ಧಿ ಬೇಕು ಅನ್ನೋದಿದೆಯಲ್ಲ, ಗಾಂಧಿ ಪ್ರಣೀತವಾದ ಅಭಿವೃದ್ಧಿ ಬೇಕಾ? ಯಾವ ಅಭಿವೃದ್ಧಿ ಬೇಕು ನಿಮಗೆ? ಈ ದೇಶ ಯಾವ ಅಭಿವೃದ್ಧಿನ ತಡೆದುಕೊಳ್ಳುತ್ತೆ? ಏನನ್ನು ನಾಶ ಮಾಡೋದು ಕೊಡಿದ್ರಿ? ನಾನು 2-3 ದಿವಸದಿಂದ ಹೇಳ್ತಿದ್ದೀನಿ, ಬಿಡ್ತಿ 2 ಲಕ್ಷ ಮರಗಳ ಹರಣ ಆಗುತ್ತಂತೆ. ಅಲ್ಲಿ 2 ಲಕ್ಷ ಮರಗಳು ಕಂಡ್ರಿ. ಬೆಂಗಳೂರಿನಲ್ಲಿ ಬಿಸಿಲಲ್ಲಿ ಕುದ್ದು ಹೋಗ್ತಾ ಇದ್ದೀವಿ. ಬೆಂಗಳೂರು ತನ್ನ ಮೂಲಭೂತ ಗುಣಧರ್ಮವನ್ನೇ ಕಳ್ಕೊಬಿಟ್ಟಿದೆ. ಈ ಸ್ಥಿತಿಯಲ್ಲಿ ಇದನ್ನು ಇನ್ನೊಂದು ಕಾಂಕ್ರೀಟ್ ಕಾರ್ಡ್ ಆಗಿ ಮಾಡೋದಕ್ಕೆ ಹೊರಟಿದ್ದೀರಿ. ಇದೇ ಮುಂದುವರೆದರೆ
ಮುಂದಿನ ಜನಾಂಗ ರಾಜಕಾರಣಿಗಳನ್ನು ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಜನ ಎದ್ದು ನಿಂತರೆ ಪರಿಸ್ಥಿತಿ ಬೇರೆ ಆಗುತ್ತೆ.